ಕ್ಯೂಟ್ ಆಗಿದ್ದಾನಲ್ಲ. ನೋಡಿ ಗೈಸ್, ನಮ್ಮ ಅಜ್ಜಿ ಹೇಳ್ತಿದ್ದಾರೆ. ಅಲ್ಲ ನಮ್ಮ ಚಿಕ್ಕಪ್ಪ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ದಿಸ್ ಇಸ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ನಾನು ಬೆಂಗಳೂರಿಗೆ ಹೋಗೋದಾಗಿರುತ್ತೆ. ಸೊ ಇವತ್ತು ನಾನು ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಫಂಕ್ಷನ್ ಮಾಡ್ತಿದ್ದಾರೆ. ಸೊ ಇನ್ನೂ ಒಂದು ಖುಷಿ ಏನಪ್ಪ ಅಂತಂದರೆ, ನಾನು ಭಾವನನ್ನ ಪಾಪು ನೋಡೋಕೆ ಹೋಗ್ತಾಯಿದ್ದೀನಿ 2ನೇ ಸತಿ. ಸೊ ಮೊದಲನೇ ಸತಿ ಹೋಗಿದ್ದು ನನ್ನ ವೀಡಿಯೋದಲ್ಲೆಲ್ಲ ಡಿಲೀಟ್ ಆಗಿಬಿಟ್ಟಿದ್ದೆ. ಸೊ ಅವಾಗೂ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಪಿಕಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ತಮ್ಮನೇ ಬಂದಿದ್ದ. ಹಾಗೆ ಹೋಗ್ದಾಗ ಕಬ್ನಾಳ್ ಕುಡ್ಕೊಂಡು ಹೋಗಿ ಚೀಸ್ ಕೇಕ್ ತಂದಿದ್ದೀವಿ. ನಮ್ಮ ಹೋಮ್ ಮೇಡ್ ಮತ್ತೆ ಶುರು ಮಾಡಿದ್ರೆ ಏನಿದು ಧನ್ಯ ಪೌಡ್ರ್. ಸಾರಿ ನೋಡಿ ಧನ್ಯ ಪೌಡ್ರ್ ಹೆಂಗ್ ತಿಂತಾವಳೆ. ದರ್ಶು ಬಾ ಬಿಸ್ಕೌಟ್ ಚೀಸ್ ಕೇಕ್. ಸರಿ ನೋಡಿ ಗಾಯ್ಸ್, ನಾನ್ ಮಾಡಿರೋದು ಸಾಕು. ಬಾಯಿ ಮುಚ್ಕೊಂಡಿದ್ದು ನಾನು ಮಾಡಿದ್ದು. ನಾವಿಬ್ರು ಮಾಡಿರೋದು. ಶಾಲಿನಿ ಮಾಡಿರೋದು. ಕಾಸು ನಮ್ಮ ಅಪ್ಪ ಖರ್ಚು ಮಾಡಿರೋದು. ಇಬ್ರು ಮಾಡಿರೋದು ಅಂತ ಅಂತಾರಲ್ಲ ಗಾಯ್ಸ್, ಆಗಿದ್ರೆ ಶಾಲಿನಿ ಮಾಡಿರೋದು. ಇಲ್ಲ ಅಂದ್ರೆ ಅವ್ಳು ಬಿಡ್ಕೊಡ್ತಿಲ್ಲ. ಅಮ್ಮ ಏನ್ಮ ನಾನು ಮಾಡಿಲ್ವಾ? ಏನು ಮಾಡ್ಲಿಲ್ಲ ಆಂಟಿ, ನಾನೇ ಮಾಡಿದ್ದೆ. ನೀವು 10 ಗಂಟೆಲಿ ಹೇಳ್ರಿ, ಅದು ಇನ್ನೂ ಸೈಜ್ ರಸ್ಕಲ್ಲ, ಅದು ಟೆರಾಮಿಸು, ಇದು ಬಿಸ್ಕಫ್. ಹೆಂಗೆ ಮಾಮ ಹೆಂಗೆ? ಅವನ ಎಕ್ಸ್ಪ್ರೆಷನ್ ತೋರಿಸು. ಮಾಮ ಎಲ್ಲ ಶುಗರ್ನೆಲ್ಲ ಡಯಾಬಿಟಿಸ್ ಅಂತಾನೆ ಹೇಳೋದು. ಪರವಾಗಿಲ್ಲ, ಅವಮಾನ ಮಾಡ್ಬಿಟ್ರು ನಮ್ಗೆ. ಸೇಮ್ ಗೊತ್ತಾ, ಇಷ್ಟು 150 ರೂಪಾಯಿ ತಗೋತಾನೆ ಇವ್ರ ಮನೆ ಹತ್ರ. ನಾವು 600 ರೂಪಾಯಿ ಕೊಟ್ಬಿಟ್ಟು ಮಾಡಿದ್ದೀವಿ. ಅಮ್ಮ ಎಷ್ಟಮ್ಮ? 600 ರೂಪಾಯಿ ಆಯ್ತಂತೆ. ಹಾಂ, ಪ್ರೋಟೀನ್ ಎಲ್ಲದರಲ್ಲೂ ಪ್ರೋಟೀನ್. ಕಂಟಗಿರಿ ಬಳೆ ಎಲ್ಲ ಇದು ನನಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಗೊತ್ತಾಗ. ಮುಗಿ ಬಳೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಮ್ಮಿ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ, ಸೀರೆ ಇಲ್ಲೇ ಹುಡ್ಕೋದ. ಹಿಂಗೆ ಹೇಳ್ತಾರೆ, ಏನ್ ತಗೊಂಡ್ರು ಹಿಂಗೆ ಹೇಳ್ತಾರೆ. ನಾನು ಶಾಂಭವಿ ಶಾಲಿನಿ 3 ಜನ ಸಿಕ್ಕಿದ ಮೇಲೆ ಪಾಪು ನೋಡಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ನಮ್ಮ ಶಾಂಭವಿ ಮಾಡ್ತಿರೋ ಲೇಟಿಗೆ ನಮಗೆ ಪಾಪುನ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಅಲ್ಲಿರೋಕ್ಕಾಗಿಲ್ಲ. ಪಾಪುನ ನೋಡೋಕ್ಕೆ ತಟ್ ಅಂತ ಹೋಗ್ಬಿಟ್ರಿ. ಸೊ ಪಾಪು ಹತ್ರನೇ ಇದ್ದೀವಿ. ತಿಂಡಿ ಬೇಕೆ 1 ಮಂತ್ ಆದ್ಮೇಲೆ ತಿಂಗಳು ಮೇಲೆ ಬಂದವಳೆ. ಇಟ್ಕೊಳ್ರಿ ಬಸ್ ಚಿನ್ನ ಮರಿ. ಕಳೆ ಬಂದಿರಿ. ಆಂಟಿ ನೋಡ್ತಿಲ್ಲ, ಆಂಟಿ ನೋಡ್ತಿಲ್ಲ. ನೀನು ಮುನ್ಸ್ಕೊಬಿಡ್ತೀಯ ಪಾಪು. ನಿನ್ನಂಗೆ ಇದೀನಿ ನಾನು. ನಿದ್ದೆ ಬಂದೈತೆ ಬೆಳಗ್ಗೆಯಿಂದ ಮಲಗಿಲ್ಲ. ಕೊಡೆ ಇಲ್ಲೇ ಇರ್ತಿಯಲ್ಲ, ಕೊಡು ಹಿಡ್ಕೊಚಿ. ನಾನು ಒಂದು ಗೋಳಿ ಕತ್ತಿದೆ ಇರಲ್ಲ. ಇವನು ನಮ್ಮ 2ನೇ ತಮ್ಮ. ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ.
ಎತ್ತೋ ಸುಳ್ಳು ಹೇಳ್ಬೇಡ. ಹಾ ನೋಡಿ ಗಾಯ್ಸ್, ಇವಾಗ ಸಕ್ಕರ ಕಾಣಿಸ್ತಾಳೆ. ರಾಣಿ ಚಿನ್ನಿ ಮೂಗ್ ನೋಡಿ, ನಮ್ಮ ವಂಶದ್ದು ಸಿಗ್ನೇಚರ್ ಮೂಗಿ. ನನ್ನ ತೋರಿಸ್ಬಿಟ್ಟು ಶೇಕ್ ನೋಡಿ ಗಾಯ್ಸ್, ಇವ್ರ ಮೂಗ್ ಕಣ್ಣ ನೋಡಿ, ಇವ್ರ ಮೂಗ್ ನೋಡಿ, ಇದ್ರದ್ದು ಸೇಮ್ ಹಂಗೆ ಆಗಿದೆ. ಪಾಪು ಏನಾದ್ರೆ ಎದ್ದಿದ್ರೆ ಸಾಕು, ಅವ್ರ ಜೊತೆ ಮಾತಾಡ್ತಿದ್ರೆ ನಮ್ಮನ್ನೇ ನೋಡ್ತಿರ್ತಾಳೆ, ನಮ್ಮನ್ನ ಮಾತಾಡ್ಸೋಕ್ಕೆಲ್ಲ ಬರ್ತಾಳೆ. ಸೊ ಎಷ್ಟು ಖುಷಿ ಆಗುತ್ತೆ. ಮತ್ತು ಅವಳನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗೋದಿಲ್ಲ. ನಾನಿವತ್ತು ಈವ್ನಿಂಗ್ ಹೋಗೋದ್ರಿಂದ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಏನ್ ಇವ್ರ ಹೆಸರೇನು? ನನ್ನ ದರ್ಶನಗೆ ಏನಂತ ಕೇಳು. ಏನಂತ ದರ್ಶನಗೆ ಅಚ್ಚು ಹೊಡಿತೀನಿ ಅಂದೆ ನನಗೆ ಗೊತ್ತಿರಲಿಲ್ಲ. ನೋಡಿ ಗಾಯ್ಸ್, ಅಳ್ತಿದ್ದಾರೆ ನಮ್ಮ ಅಜ್ಜಿ. ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಹೇಳ್ತಿದ್ದಾರೆ. ಅಲ್ಲೇ ಎತ್ಕೊಂಡು ಈಗಷ್ಟೇ ಮತ್ತೆ ಇನ್ನೊಂದು ಟ್ರಿಪ್ ರೆಡಿ ಆಗಿಬಿಟ್ಟು ನಾನು ನಮ್ಮ ಅಕ್ಕ ಅವರೆಲ್ಲ ಒಂದು ಜಾಗಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ಸೊ ಅದಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ವಿ. ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಇನ್ಯಾವಾಗೂ ನಮಗೆ ಈ ಥರ ಸೇರೋ ಅವಕಾಶಗಳು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಈ ಮನೇಲಿ ತುಂಬಾ ಮಿಸ್ ಮಾಡ್ಕೊಳ್ಳೋ ಅನ್ನೋ ವ್ಯಕ್ತಿ ಅದು ನಮ್ಮ ಡ್ಯಾಡಿ ಅಷ್ಟೇ. ಎಲ್ಲರಿಗೂ ಫಸ್ಟು ಹೀರೋ ಅಂತ ಅನ್ನಿಸ್ಕೊಳ್ಳೋದು ಅವರಪ್ಪ ಅಷ್ಟೇ. 100% ಕರೆಕ್ಟ್. ನಮಗೆ ಒಂಥರ ದೇವತಾ ಮನುಷ್ಯ ನಮ್ಮ ಡ್ಯಾಡಿ ಪರಶುಮೂರ್ತಿ. ಸೊ ಮುಂಚೆ ಎಲ್ಲ ನಾವೇನಾದರೂ ಈ ಮನೆಗೆ ಬರ್ತಿದ್ದೀವಿ ಅಂತ ಅಂದರೆ ನಮಗೋಸ್ಕರ ಗೊರಗುಂಟೆಪಾಳ್ಯದಲ್ಲಿ ವೆಯ್ಟ್ ಮಾಡಿ ಅಲ್ಲಿ ಬಸ್ಸಿಂದ ಇಳಿಸ್ಕೊಂಡು ಅವರೇ ನಮ್ಮನ್ನ ಇಲ್ಲಿ ಕರ್ಕೊಬರ್ತಿದ್ರು. ತುಂಬಾ ಮಿಸ್ ಮಾಡ್ಕೊತೀವಿ. ಒಂದೊಂದು ಸತಿ ಅಂತ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಾಗೆ ಬಿಡಿ, ಇವಾಗೆಲ್ಲ ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರೆ. ಹಾಗೆ ನಾವು ಒಂದು ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಸೊ ನಾವು ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿರೋ ಅಂಥ ಜಾಗ ಇದು. ಜೊತೆಗೆ ಅವಾಗವಾಗ ದೇವಸ್ಥಾನಕ್ಕೂ ಕೂಡ ಬರ್ತಿದ್ರಿ, ಗಣೇಶ ದೇವಸ್ಥಾನ. ಇದು ಮುಂಚೆ ಈ ಥರ ಇರಲಿಲ್ಲ, ಬೇರೆ ಥರ ಅಂದರೆ ಸ್ವಲ್ಪ ಚಿಕ್ಕದಿತ್ತು. ಇವಾಗೆಲ್ಲ ಫುಲ್ ಪಾರ್ಕ್ ಥರ ದೊಡ್ಡದು ಮಾಡಿದ್ದಾರೆ. ಅಲ್ಲೇ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಎಲ್ಲರೂ ಬಂದ್ವಿ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತ ಅಂದ್ಬಿಟ್ಟು. ಸೊ ಅಕ್ಕ ತಂಗಿ ವ್ಲಾಗೇನೆ ಅದನ್ನು ನಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಯಾವಾಗಲೂ ಕೊಟ್ಟಿರ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಾಚೇ ಇಲ್ಲ ಅವ್ರ ಹತ್ರ, ವಾಚ್ ನೋಡ್ತವ್ರೆ. ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಇರಿ, ನಾನು ಅವ್ರು ಬರೋದು ವಿಡಿಯೋ ಮಾಡ್ತೀನಿ. ನಡ್ಕೊಂಡ್ಬಂದು ಹೆಂಗ್ ನಿಂತ್ಕೊಬಿಟ್ರು. ಬರ್ರಿ,
ಹಂಗೆ ಐಸ್ ತಿನ್ನೋಣ ನೋಡಿ. ಈಗ ನಂಗೆ ಹೊಡೆದಾಕ್ಬಿಡ್ತಾರೆ ಮತ್ತೆ ಇನ್ನೊಂದು ಟ್ಯಾಕ್ ತೆಗಿಯೋಕ್ಕಾಗಲ್ಲ ನನಗೆ. ನಮ್ಮನ್ ಬಿಡ್ರು ನಮ್ಮ ಅಮ್ಮನೆ ನಮ್ಮ ಫೇಸ್ ರೆಕಾರ್ಡ್ ಮಾಡ್ಬೇಡ. ಅದೇ ಇದನ್ನ ಹಾಕ್ತಿದ್ದಾನೆ ನಾನು ದಾವಣಗೆರೆಯಿಂದ ಬೆಳಿಗ್ಗೆ 5 ಗಂಟೆಗೆ ಬಸ್ ಹತ್ತಿದ್ದು. 5 ಗಂಟೆಗೆ ಬಂದರೆ ಬಸ್ಗಳು ಯಾವುದೂ ಇರಲಿಲ್ಲ. ಆಮೇಲೆ 5:30 ಗಂಟೆ ವೆಯ್ಟ್ ಮಾಡಿದರೆ ಆಮೇಲೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಸೀದಾ ಅಲ್ಲೆಲ್ಲ ಒಂದು ಹೋಟೆಲಲ್ಲಿ ನಿಲ್ಸಿದ್ರು. ಅಲ್ಲಿ ಸಕ್ಕತ್ತಾಗಿರೋ ಉದ್ದಿನ ವಡೆ ಸಾಂಬಾರು ತಿಂದೆ. ನಾವು ಯಾವುದೇ ರೀತಿ ಪ್ಲ್ಯಾನ್ ಮಾಡದೆ ಮಾಡಿರೋ ಅಂಥ ರೀಲ್ಸ್ ಇದು. ಸುಮ್ಮನೆ ಹಂಗೆ ನ್ಯಾಚುರಲಾಗಿ ಬರಲಿ ಅಂತ. ಹಾಗೆ ನಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ಹೀಗೆ ಇರುತ್ತೆ. ನಾನು ಅಲ್ಲಿಂದ ಬರೋದು ಮತ್ತು ನಮ್ಮ ಅಕ್ಕ ಅವರೆಲ್ಲ ರೆಡಿಯಾಗಿ ನನ್ನ ನೋಡೋದಕ್ಕೋಸ್ಕರ ಬರೋದು. ಮತ್ತು ನಾವು 3 ಜನ ವೆಯ್ಟ್ ಮಾಡ್ತಿರ್ತೀವಿ ನಾವು ಯಾವಾಗ ಜೊತೆಗೆ ಸಿಗ್ತೀವಿ ಅಂತ ಅಂದ್ಬಿಟ್ಟು. ಹಾಗೆ ಎಲ್ಲ ಅವ್ರ ಮನೆಗಾದರೂ ಶಾಂಭವಿ ಮನೆಗೆ ಹೋಗಿರ್ತೀವಿ ನಾವಿಬ್ಬರು, ಇಲ್ಲ ಶಾಲಿನಿ ಮನೆಗೆ ಹೋಗಿರ್ತೀವಿ ನಾನು ಶಾಂಭವಿ. ಒಂದೊಂದು ಸತಿ ಇಬ್ಬರು 3 ಜನನೂ ಒಂದೊಂದು ಸತಿ ಸಿಗೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಆಗಿರುತ್ತೆ. ಈ ಥರ ಒಂದು ಮೂಮೆಂಟಲ್ಲಿ ವೀಡಿಯೋ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಹೆಂಗಾರು ಬರೋದು ಕನ್ಫರ್ಮ್ ಆಗಿತ್ತು. ಅವಳು ಬರೋದು ಕನ್ಫರ್ಮ್, ಶಾಲಿನಿ ಬರೋದು ಕನ್ಫರ್ಮ್ ಆಗಿತ್ತು. ಬಂದ ತಕ್ಷಣ ವೀಡಿಯೋ ಎಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಚೆನ್ನಾಗಾಗ್ತಿತ್ತು. ಅದೇ ನಮ್ಮ ಶಾಂಭವಿ ಸ್ವಲ್ಪ ಲೇಟ್ ಆಗೋಯಿತು. ನಾನು ಬೆಳಿಗ್ಗೆ ಎಷ್ಟೊಂದು 4 ಗಂಟೆ ಅನಿಸುತ್ತೆ, ನಾನು 4:15 ಮನೆ ಬಿಟ್ಟಾಗ. ಮತ್ತು ಈವ್ನಿಂಗ್ ನಾನು ಹೋಗಬೇಕು ಬೇಗ. ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಸೊ ಅದಕ್ಕೆ ಟೈಮ್ ಎಷ್ಟು ಸಿಕ್ಕಿದೆಯೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀನಿ ವೀಡಿಯೋನ. ಹೇಗಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾವು ಹಿಂದೆ ನಮ್ಮ ಬ್ಯಾಕ್ಗ್ರೌಂಡ್ ಏನು ಕಾಣಿಸ್ತಿದೆ, ಇಲ್ಲಿಂದನೇ ನನ್ನ ಕೋಚಿಂಗ್ ಸ್ಟಾರ್ಟ್ ಆಗಿದ್ದು. ಖೋಖೋ ಕೋಚಿಂಗು ಚಿಕ್ಕ ಹುಡುಗಿನಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ. ಸೊ ಇಲ್ಲಿ ಪೂರ್ತಿ ಒಂದು ಪಾರ್ಕ್ ಒಂದು ರೌಂಡ್ ಹೊಡ್ಸೋರು. ಹಾಗೆ ಆ ಕಡೆ ಒಂದು ಗ್ರೌಂಡ್ ಇತ್ತು, ಅಲ್ಲಿ ನಮಗೆ ಖೋಖೋ ಎಲ್ಲ ಆಡಿಸ್ತಿದ್ರು. ಸೊ ನಮ್ಮ ಸ್ಕೂಲ್ ಎದುರುಗಡೆ ಯಾವುದೇ ರೀತಿ ಗ್ರೌಂಡ್ ಇರಲಿಲ್ಲ, ಅದು ಒಂದು ರೋಡು, ಮನೆಗಳೆಲ್ಲ ಇತ್ತು. ನೆಕ್ಸ್ಟ್ ಟೈಮ್ ನಾವೇನಾದರೂ ಬೆಂಗಳೂರು ಹೋದರೆ ನಾನು ಅಲ್ಲಿ ನನ್ನ ಚೈಲ್ಡ್ಹುಡ್ ಡೇಟ್ಸ್ ನೆನಪೆಲ್ಲ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ನಂದು ರೀಲ್ ಎಂಡಿಂಗ್ ಎಲ್ಲ ಮುಗೀತು. ಸೊ ಬೇಗ ಊಟ ಮಾಡಿಕೊಂಡು ಹೊರಟ್ರಿ. ಇನ್ನೊಂದೇನಪ್ಪ ಅಂತ, ಏನೇ ಕಷ್ಟ ಆದರೂ ಏನೇ ಪ್ರಾಬ್ಲಮ್ ಆದರೂ ನಾನು ಜಾಸ್ತಿ ಶೇರ್ ಮಾಡ್ಕೊಳ್ಳೋದು ನಮ್ಮ ಅಕ್ಕಂದಿರ ಹತ್ರನೇ. ಇನ್ನು ಮಮ್ಮಿ ಹತ್ರ ಪೂರ್ತಿ ಕಡಿಮೆ, ಒಂದೊಂದಷ್ಟೇ ಶೇರ್ ಮಾಡ್ತೀವಿ. ತೀರಾ ಪರ್ಸ್ನಲ್ ಅವ್ರು ಏನಾದರೂ ಬೇಜಾರು ಮಾಡ್ಕೊಬಿಡ್ತಾರೆ, ಮನ್ಸಿಗೆ ನೋವು ಮಾಡ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಆ ಥರದ್ದೇನು ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ನಮ್ಮ ಅಕ್ಕಂದಿರ ಹತ್ರ ನಾವು ಏನೇ ಪ್ರಾಬ್ಲಮ್ ಇರಲಿ, ನಮ್ಮ ದೊಡ್ಡಕ್ಕನೂ ಅಷ್ಟೇ ಸಣ್ಣಕ್ಕನೂ ಅಷ್ಟೇ ನನ್ನ ಹತ್ರ ಶೇರ್ ಮಾಡ್ಕೊತಾರೆ. ಸೊ ನನಗೇನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಈ ಥರ ಇದೆ ನಮ್ಮ ಬಾಂಡಿಂಗು. ಅವರು ಅಷ್ಟೇ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೆ ಕೊಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನಾನು ಏನಾದರೂ ಒಂದು ಸೊಲ್ಯೂಷನ್ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳ್ತಾ ಇರ್ತೀನಿ. ಅದೇ ಅಲ್ವಾ ಒಂದು ನಾವು ಅಕ್ಕ ಬೇರೆ ಮನೆಗೆ ಹೋದ್ರೂ ಬೇರೆ ಹೋಗ್ತಾರೆ, ಎಲ್ಲ ಒಂದು ಫ್ಯಾಮಿಲಿ ಥರ ಇದ್ದೀವಿ. ಐ ಹೋಪ್ ಹೀಗೆ ನಾವು ಜೀವನ ಪೂರ್ತಿ ಇರ್ತೀವಿ ಅಂತ. ನೋಡಿ ಗೈಸ್, ಪಾಪ ಸುಮಂತ್ ಎಷ್ಟು ಕಷ್ಟಪಟ್ಟಿದ್ದಾನೆ. ಇವರೇ ಅವರು ಯಾರದು ಮನೋ ಒಂದು ಬ್ರೇಕ್ ಇಲ್ಲ ನಾನಿದು ಹೇಳ, ಅದೇನು ಹೇಳ್ತೀಯ? ಇಲ್ಲಿ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಥ್ಯಾಂಕ್ ಯು ಸೊ ಮಚ್. ಲವ್, ಬಾಯ್.